ಗೊತ್ತಿತ್ತು ಈ ಬಾರಿನೂ ಕೂಡ ಕೊಡಗು ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾರೆ ಅಂತ. ಅದಾದ್ಮೇಲೆ ಯದುವೀರ್ ಒಡೆಯರ್ ಹೆಸರು ಅನೌನ್ಸ್ ಆದ್ಮೇಲಂತೂ ಅದು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ನಮ್ಮೆಲ್ಲ ಮುಖಂಡರುಗಳಿಗೂ ಕೂಡ ಮತ್ತು ಕಾರ್ಯಕರ್ತರಿಗಿತ್ತು. ಒಂದು ಕಡೆ ಯದುವೀರ್ ಒಡೆಯರ್ ಅವರು ಏನು ಪೂರ್ವಜರು ಈ ಮೈಸೂರಿಗೆ ನೀಡಿದಂಥ ಕೊಡುಗೆ, ಮತ್ತೊಂದು ನರೇಂದ್ರ ಮೋದಿ ಅವರು ಇಡೀ ದೇಶವನ್ನು ವಿಶ್ವಗುರು ಮಾಡಕ್ಕೆ ಹೊರಟಿರುವಂಥದ್ದು, ಎರಡೂ ಕೂಡ ಪ್ರಬಲವಾದ ಅಂಶಗಳು. ಹಾಗಾಗಿ ಇವತ್ತು ವಿಜಯಮಾಲೆ ನಮ್ಮ ಯದುವೀರ್ ಅವ್ರಿಗಾಗಿದೆ. ನಾನು ಮೊದಲನೇದಾಗಿ ನಮ್ಮ ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸಮಸ್ತ ಮತದಾರರಿಗೆ ನಾನು ಅಭಿನಂದನೆ ಅವ್ರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಮಹಾರಾಜರನ್ನ ಗೆಲ್ಲಿಸಿದ್ದಾರೆ. ನಮ್ಮ BJP ಪಕ್ಷದ ಮೈತ್ರಿ ಅಭ್ಯರ್ಥಿ ಅಂತ ಹೇಳುವಂತಹ ಒಂದು ಮಹಾರಾಜರು ಒಡೆಯರ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ನಮ್ಮ ಮತದಾರರಿಗಂತೂ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ, ಮೈಸೂರಿನ ಸಮಸ್ತ ಮುಖಂಡರ ಪರವಾಗಿ ನಾನು ಅಭಿನಂದನೆ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಸೊ ಮುಂದಿನ ದಿವಸಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಎಲ್ಲ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳಿರ್ಬೋದು, ಮಹಾನಗರ ಪಾಲಿಕೆದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು, ಎಲ್ಲದರಲ್ಲೂ ಕೂಡ ನಾವು ವಿಜಯಶಾಲಿ ಆಗೇ ಆಗ್ತೀವಿ. ನಮ್ಮ ಕಾರ್ಯಕರ್ತರು ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಅದು ಏನೇ ವಿಚಾರ ಇದ್ದರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರುವಂಥ ಒಂದು ಹುಮ್ಮಸ್ಸು, ಒಂದು ನಿಷ್ಠೆ ನಾವು ಬೇರೆ ಪಕ್ಷದಲ್ಲಿ ಕಾಣೋಕ್ಕಾಗಲ್ಲ. ಹಾಗಾಗಿ ಪಕ್ಷದ ಕಾರ್ಯಕರ್ತರೇ ಗೆಲುವಿನ ರೂವಾರಿಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಈ ಗೆಲುವಿಗೆ ಅವರೇ ಕಾರಣಕರ್ತರು, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಮೈಸೂರು ರಾಜ್ಯದ ಆಡಳಿತವನ್ನು ಮರುಕಳಿಸಿದಷ್ಟು ಸಂತೋಷ ಇವತ್ತು ಯದುವೀರ್ ಒಡೆಯರ್ ಅವರ ಗೆಲುವು ಮೈಸೂರಿನ ಜನತೆಗೆ ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿದೆ. ಹೇಗೆ ರಾಜರು ಇಡೀ ದೇಶದಲ್ಲಿ ಒಂದು ಮಾದರಿ ಅಭಿವೃದ್ಧಿಯನ್ನು ಕೊಟ್ಟಿದ್ರು, ಅದೇ ರೀತಿ ಈ ನಮ್ಮ ಯದುವೀರ್ ಒಡೆಯವರು ಕೂಡ ಕೊಡ್ತಾರೆ ಅನ್ನುವ ವಿಶ್ವಾಸ ಗಟ್ಟಿಯಾಗಿದೆ. ಮತ್ತು ಇವತ್ತು ಇಷ್ಟು ಜನ 1.5 ಲಕ್ಷಕ್ಕೂ ಹೆಚ್ಚು ಮತದಿಂದ ಗೆಲ್ಲಿಸ್ತಾ ಇರೋದು ನಿಜವಾಗ್ಲೂ ನಾವು ಅವರಿಗೆ ಎಷ್ಟು ಋಣಿಯಾಗಿರಬೇಕೋ ಗೊತ್ತಿಲ್ಲ. BJPಯ ಕಾರ್ಯಕರ್ತೆಯಾಗಿ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಕಾರ್ಯಕರ್ತರ ಒಳಗೆ ತಾನೊಬ್ಬ ಕಾರ್ಯಕರ್ತ ಅಂತ ಹಿಡಿದು ಅವರು ಟಿಕೆಟ್ ಸಿಕ್ಕಿದ ಕೊನೆಯ ದಿನವರೆಗೂ ಕೂಡ ಬಹಳ ಚೆನ್ನಾಗಿ ಜನರನ್ನ ಸ್ಪಂದಿಸಿದ್ರು. ಒಂದೇ ರೀತಿಯ ಎಲ್ಲರಲ್ಲೂ ಅವರ ಸ್ವಭಾವ, ಅವರ ನಡತೆ, ಅವರು ಓಡಾಡಿದ ರೀತಿ ಜನರಲ್ಲಿ ಹೆಚ್ಚು ವಿಶ್ವಾಸವನ್ನು ಗಳಿಸಿತ್ತು ಅಂತ ನಾನು ಈ ಮೂಲಕ ತಿಳಿಸ್ಬೋದು.